ಪ್ರಿಯ ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ಮದುವೆ ಆದ ನಂತರವೂ ಕೂಡ ಈ ಮೂರು ರಾಶಿಯವರಿಗೆ ಅತ್ತೆ ಸೊಸೆ ಕಾಟ ಜಾಸ್ತಿ ಆಗುತ್ತೆ ಮತ್ತು ಈ ಮೂರು ರಾಶಿಯ ಸೊಸೆ ಮತ್ತು ಅತ್ತೆ ಎಂದರು ಯಾವುದೇ ಕಾರಣಕ್ಕೂ ಕೂಡ ಹೊಂದಿಕೊಳ್ಳುವುದಿಲ್ಲ. ಹಾಗಾದ್ರೆ ಆ ಮೂರು ರಾಶಿಗಳು ಯಾವುವು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ನಿಮಗೂ ಕೂಡ ಈ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ರೆ ನಿಮ್ಮ ರಾಶಿಯನ್ನು ಕೂಡ ಕಾಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ಮದುವೆ ಆದ ನಂತರ ಎಲ್ಲರೂ ಕೂಡ ಚೆನ್ನಾಗಿರಬೇಕು, ಹೊಂದಿಕೊಂಡು ಜೀವನವನ್ನ ಮಾಡಬೇಕು ಅಂತ ಹೇಳಿ ಎಲ್ಲರ ಮನಸ್ಸಿನಲ್ಲಿ ಕೂಡ ಇರ್ತದೆ. ಆದ್ರೆ ಗಂಡ ಹೆಂಡತಿ ಜಾತಕಗಳನ್ನ ಕೂಡಿಸೋದಕ್ಕಿಂತ ಮುಂಚೆ ಅತ್ತೆ ಸೊಸೆ ಜಾತಕಗಳನ್ನ ಕೂಡಿಸ್ಬೇಕು ಅಂತ ಹೇಳಿ ಈಗಿನ ಕಾಲಮಾನಗಳಲ್ಲಿ ಬರ್ತಾ ಇದೆ. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ, ಎಲ್ಲೇ ಹೋದ್ರೂ ಕೂಡ ಅತ್ತೆ ಸೊಸೆ ಕಾಟದಿಂದಲೇ ಸಮಸ್ಯೆಗಳು, ಅತ್ತೆಯಿಂದಲೇ ಸಮಸ್ಯೆ, ಸೊಸೆಯಿಂದಲೇ ಸಮಸ್ಯೆ, ಸೊಸೆಯಿಂದ ಮಗ ಮತ್ತು ಆ ತಾಯಿ ದೂರ ಆದ್ರೆ ತಾಯಿಯಿಂದ ಅಥವಾ ಅತ್ತೆಯಿಂದ ಗಂಡ ಹೆಂಡತಿ ದೂರ ಆಗೋ ರೀತಿಯಾದಂತಹ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಮುಖ್ಯವಾಗಿ ಜಾತಕ ರೂಪದಲ್ಲಿ ಇದನ್ನು ನೋಡೋದಾದ್ರೆ ಪ್ರತ್ಯೇಕವಾಗಿ ಈ ಮೂರು ರಾಶಿಯವರಿಗೆ ಮಾತ್ರ ಅತ್ತೆ ಸೊಸೆಯ ಕಾಟಗಳಾಗಿರ್ಬೋದು ಅಥವಾ ಅತ್ತೆ ಸೊಸೆಯ ಜನರು ಈ ರಾಶಿಯವರಾಗಿದ್ರೆ ಸ್ವಲ್ಪ ಇರುಸು ಮುರುಸು ಸಮಸ್ಯೆಗಳು ಅನ್ನುವಂಥದ್ದು ಕಟ್ಟಿರ್ತದೆ. ಅದು ಯಾವುದು ಅಂತ ಹೇಳಿದ್ರೆ, ಮೊದಲನೇದಾಗಿ ವೃಶ್ಚಿಕ ರಾಶಿ, ಕನ್ಯಾ ರಾಶಿ ಮತ್ತು ಮಕರ ರಾಶಿ. ಈ ರಾಶಿಗಳಲ್ಲಿ ಶುಕ್ರ ನೀಚನಾಗಿದ್ದು ಅದರ ಜೊತೆಗೆ ಚಂದ್ರ, ಶನಿ ಮತ್ತು ರಾಹುಗಳು ಇದ್ರೆ ಖಂಡಿತವಾಗ್ಲೂ ಈ ರಾಶಿಯ ಜನರಿಗೆ ಅತ್ತೆ ಸೊಸೆ ಖಂಡಿತವಾಗ್ಲೂ ಹೊಂದಿಕೊಳ್ಳುವುದಿಲ್ಲ. ಹಾಗಾದ್ರೆ ಇದನ್ನ ಯಾವ ರೀತಿ ಸರಿಪಡಿಸ್ಬೇಕು ಅಥವಾ ಅತ್ತೆ ಸೊಸೆ ಕಾಟ, ಅತ್ತೆ ಸೊಸೆ ತೊಂದರೆಗಳನ್ನ ಇವರಿಬ್ಬರನ್ನ ಯಾವ ರೀತಿ ಸರಿ ಹೋಗಿಸ್ಬೇಕು? ಸೊಸೆಗೆ ಅತ್ತೆಯಿಂದ ಕಾಟ ಆಗಿದ್ರೆ ಅಥವಾ ಅತ್ತೆಗೆ ಸೊಸೆಯಿಂದ ಕಾಟ ಆಗಿದ್ರೆ ಈ ಒಂದು ತಂತ್ರಸಾರವನ್ನ ನೀವು ಮಾಡಿ ನೋಡಿ. ಖಂಡಿತವಾಗ್ಲೂ ಇದು ಶಾಶ್ವತ ರೀತಿಯಲ್ಲಿ ಪರಿಹಾರ ಆಗುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ಒಂದು ಕಪ್ಪು ಬಟ್ಟೆಯನ್ನು ತಗೊಳ್ಬೇಕಾಗ್ತದೆ. ಆ ಕಪ್ಪು ಬಟ್ಟೆಗೆ ಗಟ್ಟಿಯಾದಂತ ಮೊಸರು ಮಿಕ್ಸ್ ಮಾಡಿರುವಂತ ಒಂದು ಅನ್ನ, ಒಂದಿಷ್ಟು ಅನ್ನವನ್ನ ತಗೊಂಡು ಸ್ವಲ್ಪ ಗಟ್ಟಿಯಾದಷ್ಟು ಒಳ್ಳೆಯದು. ಅದನ್ನ ಕಪ್ಪು ಬಟ್ಟೆಯಲ್ಲಿ ಹಾಕಿ ಆದ ನಂತರ ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕಬೇಕು. ಅದನ್ನ ಕಂಪ್ಲೀಟ್ ಆಗಿ ಕಟ್ಟಿ ಆದ ನಂತರ ಆ ಒಂದು ಕಟ್ಟಿರುವಂತ ಕಪ್ಪು ಬಟ್ಟೆಯನ್ನ ಬಿಳಿ ಎಕ್ಕದ ಗಿಡದ ಪಕ್ಕದಲ್ಲಿ ಸ್ವಲ್ಪ ಹೂತ್ ಹಾಕಿಕೊಂಡು ಬರಬೇಕಾದ್ರೆ ಹಿಂದೆ ತಿರುಗದೆ ಬಂದಿದ್ದೆ ಅಂತ ಆದ್ರೆ ಅತ್ತೆ ಸೊಸೆ ಕಾಟಗಳು ಸಂಪೂರ್ಣವಾಗಿ ದೂರ ಆಗುತ್ತೆ. ಹಾಗಾದ್ರೆ ವೀಕ್ಷಕರ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಯಾರಿಗೆಲ್ಲ ಈ ರೀತಿಯಾಗಿರುವ ಸಮಸ್ಯೆಗಳು ಕಾಡ್ತಾ ಇದೆ ಅವರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.